ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದೆ ಅಂತ ವಿ ಹ್ಯಾವ್ ಟು ಸೆಲ್ ದ ಫಸ್ಟ್ ವಿ ಹ್ಯಾವ್ ಟು ಎಜುಕೇಟ್ ಅಂದಾಗ ವಿ ಹ್ಯಾವ್ ಟು ಶೋ ದ ಪ್ರಾಡಕ್ಟ್. ಶೋ ದ ಪ್ರಾಡಕ್ಟ್ ಅಂದಾಗ ದೆನ್ ಯು ಆರ್ ಓನ್ಲಿ ಶೋಯಿಂಗ್, ಅಂದರೆ ಅವರಿಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೀವಿ ಒಂದು ವಸ್ತುನ. ಅಲ್ಲೇನಾಗುತ್ತೆ, ಅವರಿಗೆ ಆ ವಸ್ತು ನಾವು ಮಾತಾಡಬೇಕಾದ್ರೆ ಅವ್ರ ಪ್ರಶ್ನೆಗಳು ಇದಕ್ಕೆ ಎಷ್ಟು ರೇಟು ಅಥವಾ ಇದು ನನಗೆ ಎಟ್ಕತ್ತಾ ಅಂತ ಹೇಳಬೇಕಾದ್ರೆ ನೀವು ಇಲ್ಲ ನಾನು ನಿಮ್ಮ ಹತ್ರ ಬರೀ ಮಾತಾಡಕ್ಕೆ ಬಂದಿದ್ದೀನಿ, ನಿಮ್ಗೆ ಈ ವಿಷಯ ಹೇಳಕ್ಕೆ ಬಂದಿದ್ದೀನಿ ಅಂತ ಮಾತ್ರ ಒಂದು ಹೇಳಿ ನೆಕ್ಸ್ಟ್ ಎಲ್ಲ ಅವ್ರು ಕನ್ವಿನ್ಸ್ ಆದಾಗ ವಿ ಹ್ಯಾವ್ ಟು ಗೋ ಟು ವಾಟ್ ಇಸ್ ಕಾಲ್ಡ್ ಕ್ಲೋಸಿಂಗ್. ಸೊ ಎರಡು ವಿಷಯ ಬರುತ್ತೆ. ಒಂದು ವಿ ಹ್ಯಾವ್ ಟು ಎಜುಕೇಟ್ ಎ ಕಸ್ಟಮರ್ ಅಬೌಟ್ ಯುವರ್ ಪ್ರಾಡಕ್ಟ್. ಸೆಕೆಂಡ್ ಇಸ್ ಕ್ಲೋಸಿಂಗ್. ಕ್ಲೋಸಿಂಗ್ ಅಲ್ಲಿ ಕೇಳುವಂಥ ಪ್ರಶ್ನೆಗಳು, ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಆದಮೇಲೆ ನಾನು ನಿಜಲ್ಲ ಕೊಡ್ತೀನಿ ಅಂತ, ಅವಾಗ ಯಾವಾಗ ಬೇಕು ನಿಮಗೆ, ಈ ವಾರ ಬೇಕಾ ಮುಂದಿನ ವಾರ ತರಲ್ಲ, ಅಥವಾ ಮುಂದಿನ ವಾರ ಬನ್ನಿ ಅಂತಂದಾಗ ಶನಿವಾರ ಬರಲ್ಲ, ಈ ರೀತಿ ಪ್ರಶ್ನೆ ಕೇಳಿದಾಗ ಅವರು ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಡಿಸೈಡ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಅದರಲ್ಲಿ ಹೆಚ್ಚಿಗೆ ಸೆಲ್ಲಿಂಗ್ ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಅದರ್ ಕ್ವಾಲಿಟೀಸ್. ಹಲೋ, ನಮಸ್ಕಾರ. ಗಂಗಾಧರ್. ನಮಸ್ತೆ ಸರ್. ಹೇಳಿ, HD ಗಂಗಾಧರ್, PFN ನಲ್ಲಿದ್ದ ಉದ್ಯೋಗಿ. ಹೇಳಿ ಗಂಗಾಧರ್. ಬಂದವರಿಗೆ ನಮಸ್ತೆ. ನಮಸ್ತೆ ಸರ್, ಇವಾಗ ಈ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಈಗಿನ ಈ ಜನರೇಷನ್ಗಿಂತ ನಮ್ಮ ಮುಂದಿನ ಜನರೇಷನ್ ಅಂದ್ರೆ ನಮ್ಮ ಅಜ್ಜಂದಿರು ಅಥವಾ ಅವರ ಅಜ್ಜಂದಿರು ತೆಗೆದುಕೊಂಡಾಗ ಆ ಕಾಲದಲ್ಲಿ ಅವರಿಗೆ ಎಜುಕೇಶನ್ ಕಡಿಮೆ ಇದ್ರೂ ಕೂಡ ಅವರಲ್ಲಿ ಒಂದು ವ್ಯಕ್ತಿತ್ವ ವಿಕಸನ ಅಂತ ಹೇಳುವಂಥದ್ದು ತುಂಬಾ ಇತ್ತು. ಯಾಕೆಂದ್ರೆ ಸಮಾಜದಲ್ಲಿ ಒಳ್ಳೆ ಗೌರವ ಅವರಿಗೆ ಸಿಕ್ತಿತ್ತು. ಈಗ ಉದಾಹರಣೆ ಒಂದು ಗುರಿಕಾರ ಅಂತ ನಾವು ಹೇಳ್ತಾ ಇದ್ದೇವೆ ನೋಡಿ, ಆಗ ಅಂತಹ ಒಂದು ಸಂದರ್ಭದಲ್ಲಿ ಪೂಜೆ ಪುರಸ್ಕಾರ ಏನು ನಡಿಬೇಕಾದ್ರೆ ಅವರಿಗೆ ಒಂದು ಸಿಗುವಂತಹ ವ್ಯಕ್ತಿತ್ವ ಬೇರೆ ಇತ್ತು ಅದು. ಆದ್ರೆ ಈಗ ನಮ್ದು ಎಜುಕೇಶನ್ ಬಂದಾಗೆ ಈ ವ್ಯಕ್ತಿತ್ವ ವಿಕಸನ ಅಂತ ಹೇಳುವಂತದ್ದು ಒಂದು ಬದಿಗೆ ತಳ್ಳಲ್ಪಡ್ತದೆ. ಇದಕ್ಕೆ ಒಂದು ಸ್ವಾಭಿಮಾನದ ಕೊರತೆ ಅಥವಾ ಮನಸ್ಸಿನ ಅಹಂಕಾರಣ ಅಂತ ಹೇಳುವಂಥದ್ದು ನಮಗೆ ಬೇಕಿತ್ತು. ಅಂದ್ರೆ ಅವರ ಪ್ರಶ್ನೆ, ಹಿಂದಿನ ಕಾಲದಲ್ಲಿ ಎಜುಕೇಶನ್ ಕಮ್ಮಿ ಇದ್ರು ಅವರಲ್ಲಿ ವ್ಯಕ್ತಿ ವಿಕಸನ ಅಗತ್ಯ ಇರಲಿಲ್ಲ, ವ್ಯಕ್ತಿತ್ವ ಚೆನ್ನಾಗಿತ್ತು. ಈಗ ಎಜುಕೇಶನ್ ಹೆಚ್ಚಿಗಿದೆ, ಆದರೆ ಅವ್ರಿಗೆ ವ್ಯಕ್ತಿತ್ವ ವಿಕಸನದಲ್ಲಿ ಕೊರತೆ ಇದೆ ಅನ್ನೋ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರ ಪ್ರಶ್ನೆಯಲ್ಲಿ ಉತ್ತರ ಇದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಇರುವಂತಹ ಎಜುಕೇಶನ್ ವ್ಯಾಲ್ಯೂಸ್ ಈಗಿನ ಕಾಲದ ಎಜುಕೇಶನ್ ವ್ಯಾಲ್ಯೂಸ್ಗೆ ಬಹಳ ವ್ಯತ್ಯಾಸ ಆಗಿದೆ. ಹಾಗಾಗಿ ನಮ್ಮಲ್ಲಿ ಶಿಕ್ಷಣ ವೃತ್ತಿ ಅಂದ್ರೆ ಶಿಕ್ಷಣದಲ್ಲಿ ಅಂದ್ರೆ ಕಾಲೇಜ್ ಸ್ಕೂಲ್ನಲ್ಲಿ ಈ ಒಂದು ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಈಗ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲ ಕಡೆ ಸಾಕಷ್ಟು ಯೋಚನೆ ಮಾಡ್ತಾರೆ, ಬಟ್ ಈಗ ಬೇಕಾಗೋ ರೀತಿಯಲ್ಲಿ ಕೊಡ್ತಾ ಇಲ್ಲ. ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಬದಲಾವಣೆ ಆಗಬೇಕು. ಅಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರೀ ಪಠ್ಯ ಪುಸ್ತಕಗಳ ಜೊತೆಗೆ ನಾವು ಜೀವನದಲ್ಲಿ ಹೇಗಿರಬೇಕು, ಏಕೆ ಇರಬೇಕು, ಮತ್ತೆ ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ ಚರ್ಚೆ ಆಗಬೇಕು. ಅದ್ರ ಬಗ್ಗೆ ಹೆಚ್ಚಿಗೆ ಅಲ್ಲಿ ಶಿಕ್ಷಣ ಪಡೆದಾಗ ಖಂಡಿತವಾಗಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ವಿಲ್ ಚೇಂಜ್. ಆದ್ಮೇಲೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟು ನಾವು ಫೋಟೋಗ್ರಾಫ್ಸಿಗೆ ಹೋಗೋಣ. ಬಳಿಕ ಫೋಟೋಗ್ರಾಫ್ ಸಿದ್ಧವಾಗಿರಲಿ, ನಮ್ಮ ತಂಡ ಸಿದ್ಧ ಮಾಡಿಟ್ಟಿದೆ. ಬಾಂದೋಡ್ಕರ್ ಅವರ ಸಾಧನೆಯ ಕೆಲವು ಫೋಟೋಗ್ರಾಫ್ಸ್ ಅನ್ನ ನಾವು ತೋರಿಸೋರಿದ್ದೇವೆ. ನಾವೀಗ ಮುಂದಿನ ಪ್ರಶ್ನೆಯನ್ನು ಈಗ ತಗೊಳ್ತೇವೆ. ಜೋಕಿಮ್ ಎಫ್ ಡಿಸೋಜಾ ಅತ್ತವರ ಇವರು ನಮ್ಮ 291 ಜನಮನದಲ್ಲಿ 276 ಜನಮನದಲ್ಲಿ ಭಾಗವಹಿಸಿದ್ದಾರೆ, ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಹಾಗೆ ಇಲ್ಲಿರುವ ರಾಮರಾವ್ ಕೂಡ ಈಸ್ +150. ಹಾಗೆ ಮಂಜುಳಾ ಅವರು ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರದೊಂದು ಶತಕ ಬಾರಿಸುವ ಹತ್ತಿರಕ್ಕೆ ಅವರು ಬರಬೇಕಂತ ಕೋರ್ತಾ ಇದ್ದೇವೆ. ಅವರಲ್ಲಿ ಕೂಡ ಜೋಕಿಮ್ ಎಫ್ ಡಿಸೋಜಾ ಅತ್ತವರ ಪ್ರಶ್ನೆ ಏನು ಅಂದ್ರೆ, ಸೂಪರ್ ಪರ್ಸನಾಲಿಟಿ ಎಂದರೇನು? ಓರ್ವ ವ್ಯಕ್ತಿ ಇದನ್ನು ಹೇಗೆ ಸಾಧಿಸಬಹುದು? ನಾವು ಅದಕ್ಕೆ ಮತ್ತೆ ಬರ್ತಾ ಇದ್ದೇವೆ. ಹಲೋ ವಿಜಯಲಕ್ಷ್ಮಿ ಫ್ರಮ್ ಕಾರ್ ಸ್ಟ್ರೀಟ್. Okay. Happy New Year. Oh yes, Happy New Year. And wish you the same for the guest. Okay. Thank you. Sir, one question was there. Is there any age limit for the Indian course, sir? Okay. There is no age limit. In fact, anybody can join a personal development. The age limit would be only in terms of understanding the language. ನನ್ನ ಶಿಬಿರದಲ್ಲಿ ಇದುವರೆಗೂ ಭಾಗವಹಿಸೋದ್ರಲ್ಲಿ ಲೋಯೆಸ್ಟ್ ಏಜ್ ವಾಸ್ 8 years. ಮತ್ತೆ ಓಲ್ಡೆಸ್ಟ್ 73. ಆ 73 years ಓಲ್ಡೆಸ್ಟ್ ಭಾಗವಹಿಸೋರು ಮಂಗಳೂರಿನವರೇ. ಅವ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ನಾವು ಜೋಕಿಮ್ ಡಿಸೋಜಾ ಅವರ ಪ್ರಶ್ನೆಗೆ ಹಿಂದೆ ಬರ್ತೇವೆ. ಆ ಬಳಿಕ ಫೋಟೋಗ್ರಾಫ್ ಸಿದ್ಧವಾಗಲಿ. ಸೂಪರ್ ಪರ್ಸನಾಲಿಟಿ ಎಂದರೇನು? ಓರ್ವ ವ್ಯಕ್ತಿ ಇದನ್ನು ಹೇಗೆ ಸಾಧಿಸಬಹುದು? ಸೂಪರ್ ಪರ್ಸನಾಲಿಟಿ ಅಂದ್ರೆ ಉತ್ತಮ ವ್ಯಕ್ತಿತ್ವ. ಇನ್ಫ್ಯಾಕ್ಟ್ ಸೂಪರ್ ಪರ್ಸನಾಲಿಟಿ ಅನ್ನೋದು ನಮ್ಮ ಕಾರ್ಯಕ್ರಮದ ಹೆಸರು. ನಾವು ಕಾರ್ಯಕ್ರಮ ನಡೆಸ್ಕೊಳ್ತಿರೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನ. ಅದಕ್ಕೊಂದು ಹೆಸರು ಬೇಕಾಗಿತ್ತು. ಸೊ ಸೂಪರ್ ಪರ್ಸನಾಲಿಟಿ ಅತ್ಯಂತ ಅಪ್ರೋಪ್ರಿಯೇಟ್ ನೇಮ್ ಅಂತ ಹೇಳಿ ಈ ಒಂದು ಹೆಸರಿಟ್ಟೆ. ಅಂದ್ರೆ ಈ ನೆಕ್ಸ್ಟ್ ಪ್ರಶ್ನೆ ಕೇಳ್ತಿರೋದು ಹೌ ಟು ಅಟೈನ್ ದಟ್ ಸೂಪರ್ ಪರ್ಸನಾಲಿಟಿ ಅಂತ. ವೆರಿ ಸಿಂಪಲ್, ಜಾಯಿನ್ ಸೂಪರ್ ಪರ್ಸನಾಲಿಟಿ. ಆದ್ಮೇಲೆ ಈ ಬಹಳಷ್ಟು ಮಂದಿ ನೆನಪಿನ ಶಕ್ತಿಯ ಬಗ್ಗೆ ಇದನ್ನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನೆಲ್ಲ ಒಟ್ಟಿಗೆ ಸೇರಿ ಆಗ ಉತ್ತರ ಕೊಟ್ಟೆವು. ಜಿನೆ ಹಮ್ ಭೂಲ್ನಾ ಚಾಹೆ ಓ ಅಕ್ಸರ್ ಯಾದ್ ಆತೆ ಅಂತ ಮುಖೇಶ್ ಹಾಡಿದೆ. ನಾವು ಯಾರನ್ನು ಮರಿಬೇಕಂತ ಬಯಸ್ತೇವೆಯೋ ಅವರೇ ಪದೇ ಪದೇ ನಮ್ಮ ನೆನಪಿನ ಬಾಗಿಲನ್ನು ತಟ್ತಾರೆ. ಇದು ನೆನಪು ಮತ್ತು ಮರೆವಿನ ಒಂದು ಅಂತರ. ಹಲೋ,
Srinivas Gopinath, lecturer, Canada. ಓಹೋ, ಬಹಳ ಸಂತೋಷ ಗೋಪಿನಾಥ್ ಅವರೇ. You have been doing a wonderful job. Thank you. Congrats to you. My question is, the guest for today said goal setting is the most important thing. Yes, the sir. first step. The question is a very personal question. When he was a small child, whether he had sir, you had a goal. Okay. At what age did you set? Yeah. As you grew up, did your goal change? Okay, very good question. Sir Gopinath sir, Yes, sir. You have inspired us whenever you are teaching in Canada Junior College. Thanks a lot. Your personality is like that. Thanks a lot. Anyway, thank you very much, sir. Okay. This question is very appropriate. The first question is personal question. What he said that when did you set a goal, and then did your goal change? ಅಂದ್ರೆ ಗುರಿ ನೀವು ಯಾವ ವಯಸ್ಸಿನಲ್ಲಿ ಇಟ್ಕೊಂಡಿದ್ರಿ ಅಂತ ಕೇಳಿದ್ದಾರೆ. ನಾನು ಚಿಕ್ಕಂದಾಗಿದ್ದಾಗ ಒಂದು ಗುರಿ, ನಾನೊಬ್ಬ ಇಂಜಿನಿಯರ್ ಆಗಬೇಕು ಅಂತ. ಅಂದರೆ ಅದಕ್ಕೆ ಕಾರಣಗಳು ನಮ್ಮ ಮನೆಯಲ್ಲಿ ತಂದೆಯವರು, ತಾಯಿಯವರು, ಅವರು ನಮ್ಮನ್ನ ಇಂಜಿನಿಯರ್ ಆದರೆ ಒಳ್ಳೆಯದು, ಹೀಗೆ ನಮ್ಮ ವಾತಾವರಣದಲ್ಲಿ ನಮಗೆ ಅನಿಸಿದ್ದು. ಎರಡನೇದು ಗುರಿ, ನಾನು ಎಲ್ಲೂ ಕೆಲಸ ಮಾಡಬಾರ್ದು, ನಾನು ಸ್ವಂತವಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಎರಡನೇ ಗುರಿ. ಈ ಎರಡು ಗುರಿಗಳು ನನ್ನ ಬಾಲ್ಯದಲ್ಲಿತ್ತು. ಅಂದರೆ ಆಸ್ ಅ ಸ್ಟೂಡೆಂಟ್ ಲೈಫ್ ಬೋತ್ ಐ ಅಚೀವ್ಡ್. ಐ ಬಿಕಮ್ ಎನ್ ಇಂಜಿನಿಯರ್ ಅಂಡ್ ಐ ಆಲ್ಸೋ ಬಿಕಮ್ ವಾಟ್ ಇಸ್ ಕಾಲ್ಡ್ ಎಂಟರ್ಪ್ರಿನರ್. ಸೆಕೆಂಡ್ ಕ್ವಶನ್, ಡಿಡ್ ಯುವರ್ ಗೋಲ್ ಚೇಂಜ್? ಎಸ್, ಗೋಲ್ ಚೇಂಜ್. ನಾನು ಇಂಜಿನಿಯರ್ ಆಗಿ ಒಬ್ಬ ಇಂಡಸ್ಟ್ರಿಯಲ್ ಆಗಬೇಕು ಅಂತ ಹೇಳಿ ಮಾಡಿದೆನು. ಐ ಸ್ಟಾರ್ಟೆಡ್ ಮೈ ಇಂಡಸ್ಟ್ರಿ 85. ಬಟ್ ಇನ್ ದ ಪ್ರಾಸೆಸ್ ಆಫ್ ದಿಸ್ ಅಚೀವಿಂಗ್ ದ ಗೋಲ್ ನನಗೇನು ಅನಿಸ್ತು ಅಂದರೆ, ಈಗಾಗಲೇ ಮನೋಹರ್ ಪ್ರಸಾದ್ ಹೇಳಿದ್ರು, ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದಾಗ ನನಗಿದ್ದಂಥ ಆ ಚಾಲೆಂಜ್ ಅಂದರೆ ನಮ್ಮ ಯುವಕರನ್ನ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ತರಬೇತಿ ಕೊಟ್ಟು ನಮ್ಮ ಪದಾರ್ಥಗಳನ್ನ ಮಾರಾಟ ಮಾಡುವಂಥದ್ದು. ಈ ಒಂದು ಹಂತದಲ್ಲಿ ನನ್ನ ಗೋಲ್ ಚೇಂಜ್ ಆಯಿತು. ಯಾಕೆಂದರೆ ನನಗೆ ಆಗ ಅನಿಸಿದ್ದು, ನಿಜವಾಗ್ಲೂ ಒಬ್ಬರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಆತ್ಮತೃಪ್ತಿ ಬೇರೆ ಯಾವುದೂ ಇಲ್ಲ. ಆಗ ನನ್ನಲ್ಲಿ ಗೊಂದಲನೇ ಇತ್ತು. ನನ್ನ ಗೋಲ್ ಚೇಂಜ್ ಮಾಡಿದಾಗ ಮುಂದಿನ ನನ್ನ ವೃತ್ತಿ ಜೀವನ ಹೇಗೆ ಅಂತ. ಆಗ ಇನ್ನೊಂದು ಮಾತು ನನಗೆ ಎಲ್ಲೋ ಒಂದು ಕಡೆ ಓದಿದ್ದು ಕೇಳಿದೆ, ಯು ಶುಡ್ ಆಲ್ವೇಸ್ ಡೂ ವಾಟ್ ಯು ಲವ್, ಓನ್ಲಿ ದೆನ್ ಯು ಕ್ಯಾನ್ ಎಂಜಾಯ್. ಮೋಸ್ಟ್ಲಿ ಆ ಕಾರಣದಿಂದ ನಾನು ಈ ವೃತ್ತಿಗೆ ಬದಲಾದೆ. ಈಗ ಅದರಿಂದ ನನ್ನ ಗೋಲ್ ಚೇಂಜ್ ಆಯಿತು. ಇನ್ನೊಂದು ಕೊನೆಯ ಮಾತು, ಜೀವನದಲ್ಲಿ ಪ್ರತಿಯೊಬ್ಬರು ಗುರಿ ಇಟ್ಕೊಳ್ಳೇಬೇಕು. ಆದರೆ ಗುರಿ ಚೇಂಜ್ ಬದಲಾಗುತ್ತಲ್ಲ ಅಂತ ಪ್ರಶ್ನೆ ಕೇಳಿದಾಗ, ನಿಮ್ಮಲ್ಲಿ ಗುರಿ ಇದ್ರೆ ಮಾತ್ರ ಬದಲಾಗುತ್ತೆ ಹೊರತು ನೀವು ಗುರಿ ಇಲ್ಲದೆ ಇದ್ದಾಗ ಹೊಸ ಗುರಿಗಳು ಬರೋ ಸಾಧ್ಯನೇ ಇಲ್ಲ. ಸೊ ಗೋಲ್ಸ್ ವಿಲ್ ಚೇಂಜ್, ಇಟ್ ವಿಲ್ ಚೇಂಜ್ ಫಾರ್ ಬೆಟರ್. ಫೋಟೋಗ್ರಾಫ್ ಸಿದ್ಧವಾಗಿದ್ರೆ ತಂಡ ನಾವೀಗ ಫೋಟೋಗ್ರಾಫ್ಸಿಗೆ ಹೋಗ್ತಾ ಇದ್ದೇವೆ. ಇದರ ಬಗ್ಗೆ ಪುಟ್ಟ ವಿವರಣೆ ಕೊಡ್ತಾ ಹೋಗ್ಬೋದು ಬಾಂದೋಡ್ಕರ್ ಅವರೇ. ಇದು 2002ನೇ ಇಸ್ವಿನಲ್ಲಿ ಬಾಂಬೆನಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದು. ಇದು ನನಗೆ ಒಂದು ರೀತಿಯಲ್ಲಿ ನೀವು ಕೇಳಿದಲ್ಲ ಅವಿಸ್ಮರಣೀಯ ಘಟ್ಟ ಅಂದಾಗ ಅನೇಕ ಹಂತಗಳು. ಇದು ಒಂದು, ಯಾಕೆಂದರೆ ಮೊದಲನೇ ಬಾರಿಗೆ ನಾನು ಬಾಂಬೆನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ನಮ್ಮ ಕ್ಲಾಸಲ್ಲಿ ಕಿಕ್ಕಿರೋ ಜನಗಳು, ಕಂಪ್ಲೀಟ್ ಪ್ರೋಗ್ರಾಮ್ ಹೆಚ್ಚು ಜನ ಸೇರಿದ್ರು. ಅದಕ್ಕಿಂತ ಹೆಚ್ಚಾಗಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂತು. ನೆಕ್ಸ್ಟ್ ಫೋಟೋಗ್ರಾಫ್. ಇದು ಸಹ ಬಾಂಬೆನಲ್ಲೇ, ನ್ಯೂ ಬಾಂಬೆ, ನವಿ ಮುಂಬೈ ಅಂತ. ಇದು ಒಂದು ನಮ್ಮ ಕಾರ್ಯಕ್ರಮದ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ. ಇಲ್ಲೇನು ಆಕ್ಟಿವಿಟಿ ಮಾಡ್ತಿದ್ದೆ ಅಂದರೆ, ಈಗ ನಮ್ಮ ನೆನಪಿನ ಶಕ್ತಿಯಿಂದಾಗ ನಾನು ಒಂದು ಮಾತು ಹೇಳಿದೆ, ಗಮನ ಇಟ್ಟು ಕೇಳುವುದು ಅಂತ. ಸಾಮಾನ್ಯವಾಗಿ ನಾವು ಗಮನ ಇಟ್ಟು ಕೇಳೋದೇ ಇಲ್ಲ. ಈ ಒಂದು ಆಕ್ಟಿವಿಟೀಸಲ್ಲಿ ನಾವು ಒಂದು ವಿ ಡೂ ವಾಟ್ ಇಸ್ ಕಾಲ್ಡ್ ಪವರ್ಫುಲ್ ಲಿಸ್ನಿಂಗ್ ಅಂಡ್ ಪವರ್ಲೆಸ್ ಲಿಸ್ನಿಂಗ್. ಮೊದಲು ಪವರ್ಲೆಸ್ ಲಿಸ್ನಿಂಗ್ ಅಂದರೆ ಸಾಮಾನ್ಯವಾಗಿ ನಾವು ಕೇಳೋದೇ ಇಲ್ಲ, ಎಲ್ಲೋ ನೋಡ್ಕೊಂಡು ಕೇಳ್ತಾ ಇರ್ತೀವಿ. ನೀವು ಆ ಚಿತ್ರದಲ್ಲಿ ಕೆಲವು ನೋಡ್ತಾ ಇರ್ಬೋದು. ಮತ್ತೆ ಅದಾದ್ಮೇಲೆ ಪವರ್ಫುಲ್ ಲಿಸ್ನಿಂಗ್, ನಿಜವಾಗ್ಲೂ ನಾವು ಹೇಗೆ ಕೇಳಬೇಕು ಅನ್ನೋ ಒಂದು ಸಣ್ಣ ಒಂದು ಚಟುವಟಿಕೆ. ನೆಕ್ಸ್ಟ್ ಫೋಟೋಗ್ರಾಫ್. ಇದು ಮಂಗಳೂರಿನಲ್ಲಿ ತೆಗೆದ ಫೋಟೋಗ್ರಾಫ್. ಈ ಫೋಟೋಗ್ರಾಫ್ ನೋಡ್ತಿದ್ದಾಗ ನನಗೆ ಮೊದಲ ಬಾರಿಗೆ ನಾನು ಮಂಗಳೂರಿಗೆ ಈ ಕಾರ್ಯಕ್ರಮ ಮಾಡಕ್ಕೆ ಬಂದದ್ದು ದಿನಗಳು ನೆನಪು ಬರ್ತಾ ಇದೆ. 2000 ಇಸ್ವಿ ನವೆಂಬರ್. ಆ ಫೋಟೋಗ್ರಾಫ್ನಲ್ಲಿ ನನ್ನ ಪಕ್ಕದಲ್ಲಿ ಮಾಧವ್ ಪೈ ಅಂತ ಕೂತಿದ್ದಾರೆ, ಕುಲ್ಯಾಡಿ ಮಾಧವ್ ಪೈ. ಇಲ್ಲಿ ಮಂಗಳೂರಲ್ಲಿ ಎಲ್ಲರಿಗೂ ಪರಿಚಯ ಇದ್ದರು. ಅವ್ರ ಪಕ್ಕದಲ್ಲಿ ಡೇನಿಯಲ್ ಅಂತ ಹೇಳಿ, ಇವರು 30 ವರ್ಷ ಹೆಚ್ಚು ಕಮ್ಮಿ ಹೊರನಾಡಲ್ಲಿದ್ದು ಸಾಕಷ್ಟು ಹಣ ಮತ್ತು ಹೆಸರು ಸಂಪಾದನೆ ಮಾಡ್ಕೊಂಡು ಬಂದು ರಿಟೈರ್ಮೆಂಟ್ ಲೈಫ್ ಅಂತ ಬಂದಾಗ ಈ ಕಾರ್ಯಕ್ರಮಕ್ಕೆ ಬಂದರು. ಅವ್ರ ಪಕ್ಕದಲ್ಲಿ ಬ್ರದರ್ ಹೆಕ್ಟರ್ ಪಿಂಟೋ ಅಂತ ಹೇಳಿ, ಅವರು ಆಗ ಪ್ರಿನ್ಸಿಪಾಲ್ ಆಗಿದ್ರು ಒಂದು ಡಿಪ್ಲೊಮಾ ಕಾಲೇಜ್ಗೆ. ಈ ಫೋಟೋ ತೆಗೆದಿದ್ದು ನಮ್ಮ ಮಂಗಳೂರಿನ 2ನೇ ಶಿಬಿರದಲ್ಲಿ. ಆ ದಿನ ಈ ಮೂರನ್ನು ನಾನು ಅತಿಥಿಗಳನ್ನ ಕರೆದಿದ್ದೆ. ಅವರು ಆ ಮೂರು ನನ್ನ ಹಿಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ವಿದ್ಯಾರ್ಥಿಗಳಾಗಿದ್ದರು. ಅದರಲ್ಲಿ ಕುಲ್ಯಾಡಿಕರ್ ಪೈ ಬಗ್ಗೆ ಹೇಳಬೇಕಾದ್ರೆ, ಅವರು ನಿಜವಾಗ್ಲೂ
ನಮ್ಮ ಪ್ರತಿಯೊಂದು ಅಲ್ಲಿ ನಮ್ಮ ಒಂದು ಶಿಬಿರ ಅಂದಾಗ ಎಲ್ಲ ವಯಸ್ಸಿನವರು ಇರ್ತಾರೆ. 10 ವರ್ಷದ ಹುಡುಗರಿಂದ ಹಿಡಿದು ಸಾಧಾರಣ ಒಂದು 40-50, ಕೆಲವೊಮ್ಮೆ 60. ಇವರು ಸಣ್ಣ ಹುಡುಗನ ನಂತರ ಆ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿದಾಗ ಅವರು ಕಂಪ್ಲೀಟ್ ಎಂಟೈರ್ ಟೀಮ್ ವಾಸ್ ರಿಯಲಿ ಗೆಟಿಂಗ್ ಎನರ್ಜೈಸ್ಡ್. ಸೊ